ಧ್ರುವ ಸರ್ಜಾ ಅಭಿನಯದ ಮತ್ತೊಂದು ಚಿತ್ರದ ಹೊಸ ವಿಷಯ ಗೊತ್ತಾಗಿದೆ. ಆದರೆ ಇದರ ವಿವರ ಸಂಕ್ರಾಂತಿ ಹಬ್ಬದ ದಿನವೇ ರಿವೀಲ್ ಆಗ್ತಿದೆ. ಈ ಚಿತ್ರದ ಮತ್ತೊಂದು ವಿಡಿಯೋ ಕೂಡ ಹೊರಬರ್ತಿದೆ. ಹೌದು, ಸೀತಾಪಯಣ ಚಿತ್ರದ 3ನೇ ಹಾಡು ರಿಲೀಸ್ ಆಗ್ತಿದೆ. ಬಸವಣ್ಣ ಅನ್ನುವ ಈ ಗೀತೆಯಲ್ಲಿ ಪವನ್ ಅನ್ನುವ ರೋಲ್ ಅನ್ನೇ ಧ್ರುವ ಸರ್ಜಾ ಇಲ್ಲಿ ಮಾಡಿದ್ದಾರೆ. ಸೀತಾಪಯಣ ಚಿತ್ರವನ್ನ ಅರ್ಜುನ್ ಸರ್ಜಾ ಡೈರೆಕ್ಷನ್ ಮಾಡಿದ್ದಾರೆ. ಅನೂಪ್ ರೋಬಿನ್ಸ್ ಸಂಗೀತದಲ್ಲಿಯೇ ಚಿತ್ರದ ಹಾಡು ಕೂಡ ಬಂದಿದೆ. ಈಗಾಗಲೇ 2 ಹಾಡು ರಿಲೀಸ್ ಆಗಿವೆ. ಆದ್ರೆ 3ನೇ ಹಾಡು ಈಗ ರಿಲೀಸ್ ಆಗ್ತಿದೆ. ಈ ಹಾಡಿನಲ್ಲಿ ಧ್ರುವ ಸರ್ಜಾ ಪಾತ್ರದ ಖದರ್ ಕಾಣಿಸುತ್ತಿದೆ. ಬಸವಣ್ಣ ಅನ್ನುವ ಈ ಗೀತೆಯ ರಿಲೀಸ್ ಮಾಹಿತಿ ರಿವೀಲ್ ಆಗಿದೆ. ಸಂಕ್ರಾಂತಿ ಹಬ್ಬಕ್ಕೇನೆ ಡೈರೆಕ್ಟರ್ ಅರ್ಜುನ್ ಸರ್ಜಾ ಈ ಹಾಡನ್ನ ರಿಲೀಸ್ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ. ಈ ಹಾಡಲ್ಲಿ ಧ್ರುವ ಸರ್ಜಾ ಇರ್ತಾರೆ ಅನ್ನೋದನ್ನ ಹೇಳುವ ಒಂದು ಪೋಸ್ಟರ್ ಕೂಡ ಸದ್ಯ ರಿಲೀಸ್ ಆಗಿದೆ. ಚಿತ್ರದ ಈ ಒಂದು ಹಾಡು ಸಂಕ್ರಾಂತಿ ಹಬ್ಬದ ದಿನ ಜನವರಿ 14ರಂದು ಸಂಜೆ 4 ಗಂಟೆಗೆ ಈ ಗೀತೆ ರಿಲೀಸ್ ಆಗ್ತಿದೆ. ಈ ಮೂಲಕ ಚಿತ್ರದ 3ನೇ ಹಾಡು ರಿಲೀಸ್ ಆಗ್ತಿದೆ. ಸೀತಾಪಯಣ ಚಿತ್ರದ ಮೊದಲ ಹಾಡು ಕಳೆದ ವರ್ಷ ಜುಲೈನಲ್ಲಿ ರಿಲೀಸ್ ಆಗಿದೆ. ಯಾವ ರಿಂಗ್ ಹೋಗಿಯೇ ಹುಡುಗಿ ಅನ್ನ ಈ ಗೀತೆ ಎಲ್ಲರ ಗಮನ ಸೆಳೆದಿತ್ತು. ಆದರೆ ಚಿತ್ರದ 2ನೇ ಹಾಡು ಜನವರಿ 6ರಂದು ರಿಲೀಸ್ ಆಗಿದೆ. ಈ ಗೀತೆಯನ್ನ ಅನುರಾಧ ಭಟ್ ಹಾಡಿದ್ದಾರೆ. ಅಸಲಿ ಸಿನಿಮಾ ಅನ್ನುವ ಈ ಗೀತೆಯ ಜನಪ್ರಿಯತೆಯನ್ನ ಪಡೆದಿದೆ. ಸೀತಾಪಯಣ ಚಿತ್ರ ಪ್ರೇಮಿಗಳ ದಿನವೇ ರಿಲೀಸ್ ಆಗ್ತಿದೆ. ಫೆಬ್ರವರಿ 14ರಂದು ಈ ಚಿತ್ರ ತೆರೆಗೆ ಬರ್ತಿದೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಹಾಗೂ ಹಿಂದಿ ಭಾಷೆಯಲ್ಲಿ ಈ ಚಿತ್ರ ರಿಲೀಸ್ ಆಗಲಿದೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.